ಗಜವಕ್ತ್ರಂ ಸುರಶ್ರೇಷ್ಠಂ ಕರ್ಣಚಾಮರಭೂಷಿತಂ ಪಾಶಾಂಕುಶಧರಂ ದೇವಂ ವಂದೇಹಂ ಗಣನಾಯಕಂ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಅಸ್ತು ಲಂಬೋದರಾಯೈಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ ಸಮೃದ್ಧಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಗೌರಿ ಗಣಪತಿ ಹಬ್ಬ ನಿಮ್ಮ ಮನಸ್ಸು, ಮನೆ, ನಿಮ್ಮ ಜೀವನ ಎಲ್ಲವೂ ಕೂಡ ಸಮೃದ್ಧಿ ಆಗಬೇಕು ಅಂತ ನಾನು ಕೂಡ ಗಣಪತಿಯಲ್ಲಿ ಹಾಗೂ ಗೌರಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರಿ ವೀಕ್ಷಕರೇ, ಹಾಗಾದರೆ ಗೌರಿ ಗಣಪತಿ ಹಬ್ಬ ಯಾರು ಮಾಡಬೇಕು? ಯಾವ ದಿನಾಂಕದಲ್ಲಿ ಈ ವರ್ಷ 2025ರಲ್ಲಿ ಯಾವ ದಿನಾಂಕದಲ್ಲಿ ಮಾಡಬೇಕು? ಹೇಗೆ ಮಾಡಬೇಕು? ಯಾವ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ತುಂಬ ಪ್ರಶಸ್ತಿ ಇದೆ? ಹಾಗೆ ಯಾವಾಗ ವಿಸರ್ಜನೆ ಮಾಡಬೇಕು ಮತ್ತು ಯಾವ್ಯಾವ ಪುಷ್ಪಗಳಿಂದ ಪತ್ರಗಳಿಂದ ಯಾವ ಸಂದರ್ಭಕ್ಕೆ ಅರ್ಚನೆ ಮಾಡಬೇಕು? ನೈವೇದ್ಯಗಳೇನು? ಹಾಗೆ ಗಣಪತಿಗೆ ಎಷ್ಟು ಗರಿಕೆಗಳನ್ನು ಸಮರ್ಪಣೆ ಮಾಡಬೇಕು? ಮೊದಲಿಗೆ 26ನೇ ತಾರೀಕು ಆಗಸ್ಟ್ ತಿಂಗಳು ವಿಶೇಷವಾಗಿ ಮಂಗಳವಾರ ಶ್ರೀ ಸ್ವರ್ಣಗೌರಿ ವ್ರತ ಅನ್ನುವಂಥದ್ದು ಬಂದಿದೆ. ಗೌರಿ ಅಂದರೆ ಬರೀ ಗೌರಿ ಅಲ್ಲ, ಸ್ವರ್ಣ ಗೌರಿ, ಬಂಗಾರದ ಗೌರಿಯ ಹಬ್ಬ. ಅಂದರೆ ಗೌರಿ ನಿಮ್ಮ ಮನೆಗೆ ಬರುವಂಥ ದಿನ. ಕೈಲಾಸ ಪರ್ವತದಿಂದ ಆ ಜಗನ್ಮಾತೆ ಗೌರಿ ನಿಮ್ಮ ಮನೆಗೆ ಬರ್ತಾಳೆ. ನೀವು ಮಾಡುವಂಥ ಪೂಜೆಯನ್ನು ಸ್ವೀಕಾರ ಮಾಡಿ ನೀವು ಕೊಡುವಂತಹ ಅರಿಶಿಣ, ಕುಂಕುಮ, ಬಾಗಿನಾದಿಗಳನ್ನು ತೃಪ್ತಿಯಿಂದ ತಗೊಂಡು ನಿಮ್ಮ ಮನೇಲಿ ಒಂದು ದಿನ ಉಳಿತಾಳೆ. ಮಾರನೇ ದಿನ ಗಣಪತಿ ಬರ್ತಾರೆ. ತಾಯಿಯನ್ನು ಕರ್ಕೊಂಡು ಹೋಗೋಕ್ಕೆ, ಗೌರಿಯನ್ನು ಕರ್ಕೊಂಡು ಹೋಗೋಕ್ಕೆ ಗಣಪತಿ ಬರ್ತಾರೆ. ಬಂದಾಗ ಗಣಪತಿಯೂ ಆರಾಧನೆ ಮಾಡಿ ಗಣಪತಿಯನ್ನೂ ಒಂದು ದಿನ ಮನೇಲಿ ಇಟ್ಕೊಂಡು ಆ ಜಗನ್ಮಾತೆ ಹಾಗೂ ಗಣಪತಿಯನ್ನು ಇಬ್ಬರನ್ನೂ ಪೂಜೆ ಮಾಡಿ ಅದಕ್ಕೆ ಮಾರನೇ ದಿನ 28ನೇ ತಾರೀಕು ವಿಸರ್ಜನೆ ಅಂದರೆ ಕಳಿಸ್ಕೊಡೋದು. ಗೌರಿಯನ್ನು ಗಣಪತಿಯನ್ನು ಕಳಿಸ್ಕೊಡೋದು ಮತ್ತೆ ಕೈಲಾಸ ಪರ್ವತ. ಇದು ನಮ್ಮ ನಂಬಿಕೆ, ನಮ್ಮ ಹಿರಿಯರು ಕೊಟ್ಟಿರೋಂಥ ಆಶೀರ್ವಾದ ಹಾಗೂ ಪ್ರಸಾದ. ಅದನ್ನು ನಾವು ಮಾಡ್ಕೋತು ಬರ್ತಾ ಇದ್ದೀವಿ. ಗೌರಿ ಹಬ್ಬ ಸಾಧಾರಣವಾಗಿ ಹೆಣ್ಣು ಮಕ್ಕಳು ಕಲಶವನ್ನು ಇಡ್ತೀರ, ಬಾಗಿನಾದಿಗಳನ್ನು ವ್ಯವಸ್ಥೆ ಮಾಡಿಕೊಂಡು, ಕಂಕಣಾದಿಗಳನ್ನು ವ್ಯವಸ್ಥೆ ಮಾಡಿಕೊಂಡು ಕಲಶಕ್ಕೆ ಪೂಜೆ ಮಾಡಿ ಗೌರಿಗೆ ಪ್ರಿಯವಾಗಿರ್ತಕ್ಕಂಥ ಹೂಗಳನ್ನು ಅರ್ಚನೆ ಮಾಡಿ ವಿಶೇಷವಾಗಿ ಈ ಪೂಜೆಯನ್ನು ಮಾಡುವಂಥ ಪದ್ಧತಿ ನಿಮ್ಮಲ್ಲಿದೆ. ಗೌರಿ ಹಬ್ಬಕ್ಕೆ ಮನೆಯ ಹೆಣ್ಣು ಮಕ್ಕಳು, ನಿಮ್ಮ ಮನೆಯಿಂದ ಮದುವೆಯಾಗಿ ಹೋಗಿರೋರು, ನಿಮ್ಮ ಮಗಳು ಅಥವಾ ನಿಮ್ಮ ಅಕ್ಕ, ನಿಮ್ಮ ತಂಗಿ ಯಾರೇ ಇದ್ದರೂ ಕೂಡ ಅವ್ರ ಗಂಡನ ಮನೆಯಿದ್ದರೆ ಅವ್ರನ್ನ ಮನೆಗೆ ಕರೆಸಿ ಗೌರಿ ಭಾಗ್ಯವನ್ನು ಅರಿಶಿನ ಕುಂಕುಮ ಕೊಡುವಂಥ ಪದ್ಧತಿ ಇದೆ. ಅಥವಾ ಅವರಿರೋ ಜಾಗಕ್ಕೆ ಹೋಗಿಯೇ ನೀವು ಅರಿಶಿನ ಕುಂಕುಮ ಕೊಡುವಂಥ ಪದ್ಧತಿ ಇದೆ. ಎರಡರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡಿದ್ರೆ ಒಳ್ಳೆಯದು. ತವ್ರ ಮನೆಗೆ ಹೆಣ್ಣು ಮಕ್ಕಳು ಯಾವತ್ತೂ ಒಳ್ಳೆಯದನ್ನೇ ಬಯಸ್ತಾರೆ. ಸರಿ, ಹಾಗಾದರೆ 26ನೇ ತಾರೀಕು 8ನೇ ತಿಂಗಳು 2025 ಮಂಗಳವಾರ ಸ್ವರ್ಣಗೌರಿ ವ್ರತವನ್ನು ಬೆಳಗ್ಗೆ 5:30 6:30 1 ಅವರ್ ಟೈಮು ತುಂಬ ಪ್ರಶಸ್ತವಾಗಿದೆ. ಹಾಗೆ ಬೆಳಗ್ಗೆ 7:10 8:20 ಎರಡನೇ ಮುಹೂರ್ತ ಒಂದು ಪ್ರಶಸ್ತವಾಗಿದೆ. ಹಾಗೆ 10:40 11:50 ಮೂರನೇ ಲಗ್ನ, ಮೂರನೇ ಮುಹೂರ್ತ ಇದೆ. ಈ 3 ಮುಹೂರ್ತದಲ್ಲಿ ಯಾವುದಾದ್ರೂ ಒಂದು ಮುಹೂರ್ತದಲ್ಲಿ ನೀವು ಗೌರಿ ಪೂಜೆ ನಿಮ್ಮ ಪದ್ಧತಿ ಏನಿದೆ ವರ್ಷ ಮಾಡ್ತಾಯಿದ್ದೀರಾ ಅದೇ ಪದ್ಧತಿಯಲ್ಲಿ ನೀವು ಮಾಡಿ. ಆದರೆ ನೋಡಿ, ಬರುವಂಥ ಗೌರಿಯನ್ನು ಆರಾಧನೆ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಗಣಪತಿಯ ಪೂಜೆ ಆರಾಧನೆ ಮಾಡುವಂಥದ್ದು ಹೆಚ್ಚು ನಮ್ಮಲ್ಲಿ. ಏನು ಸಡಗರ, ಏನು ವೈಭವ! ಅದು ಕರ್ನಾಟಕದಲ್ಲಂತೂ ಬೀದಿಗಳಲ್ಲಿ ಗಣಪತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಅವರವರ ಶಕ್ತ್ಯಾನುಸಾರ 3 ದಿನ 5 ದಿನ 9 ದಿನ 11 ದಿನ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ತಗೊಂಡೋಗಿ ನದಿಯಲ್ಲೋ ಕೆರೆಯಲ್ಲೋ ಬಾವಿಗಳಲ್ಲೋ ವಿಸರ್ಜನೆ ಮಾಡುವಂಥದ್ದು. ಅಂದರೆ ಗಣಪತಿನ ತಗೊಂಡೋಗಿ ವಿಸರ್ಜನೆ ಮಾಡುವಂಥದ್ದು ನಮಗೆ ಕಾಲದಿಂದ ಬಂದಿರತಕ್ಕಂಥ ಪದ್ಧತಿ. ಇದನ್ನು
ನಾವು ಸಂತೋಷ ಪಡಬೇಕು ದುಃಖ ಪಡಬೇಕು ಗೊತ್ತಿಲ್ಲ. ಯಾಕೆಂದರೆ ಇತ್ತೀಚೆಗೆ ಈ ಪಾಲಿಸ್ಟರ್ ಗಣಪತಿಗಳು, ಆಮೇಲೆ ಈ POP ಗಣಪತಿಗಳು, ಆಮೇಲೆ ರಬ್ಬರ್ ಮಿಶ್ರಿತವಾದ ಗಣಪತಿಗಳು ತುಂಬ ಆಗಿಬಿಟ್ಟಿದೆ. ಮಣ್ಣಿನ ಗಣಪತಿಯನ್ನು ತೊಗೊಂಡು ಬಂದು ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಇರೋದು. ಆದರೆ ದೊಡ್ಡ ದೊಡ್ಡ ಗಣಪತಿಗಳು ಇಡಬೇಕು, ಮಣ್ಣಿನ ಗಣಪತಿ ಆದರೆ ತುಂಬ ತೂಕ ಆಗುತ್ತೆ ಅಂತೆಲ್ಲ ಏನು ಮಾಡ್ತಾರೆ, POP ಗಣಪತಿ ಈ ಥರ ಹೋಗ್ತಾರೆ. ಮಣ್ಣಿನ ಗಣಪತಿನೇ ಯಾಕೆ ಮಾಡಬೇಕಂದ್ರೆ ತಸ್ಯಫ್ ಪ್ರಕೃತಿ ಲೀನಸ್ಯ ಯಫ್ ಪರಸ್ಸ ಮಹೇಶ್ವರ ಅಂತ ಹೇಳಿದ್ವಿ. ಪ್ರಕೃತಿಯಿಂದ ನಾವು ಏನನ್ನ ಪಡ್ಕೊಂಡು ಪೂಜೆ ಮಾಡ್ತೀವೋ ಅದನ್ನು ಮತ್ತೆ ಪುನಃ ಪ್ರಕೃತಿಗೆ ಸಮರ್ಪಣೆ ಮಾಡುವಂಥದ್ದೇ ನಮ್ಮಲ್ಲಿರ್ತಕ್ಕಂಥ ಪದ್ಧತಿ. ಈಗ ಗಣಪತಿಯ ಬಿಂಬ ಮಾಡಬೇಕಂದ್ರೆ ನೀವು ಕೆರೆ ಮಣ್ಣು ಅಥವಾ ಸ್ವಲ್ಪ ಮೆತ್ತಗಿರೋ ಗಂಟಿರೋ ಅಥವಾ ಮೆತ್ಕೊಳ್ಳೋ ಅಂಥ ಬಂಕಾಗಿರ್ತಕ್ಕಂಥ ಮಣ್ಣಿಂದ ಗಣಪತಿಯನ್ನು ಮಾಡ್ತೀರ. ಆ ಗಣಪತಿನ ತೊಗೊಂಡೋಗಿ ತಿರ್ಗಾ ಕೆರೆಗೆ ಹಾಕ್ತೀರ. ಕೆರೆಯಿಂದ ಉತ್ಪತ್ತಿಯಾದಂಥ ಮಣ್ಣಿಂದ ಮಾಡಿದ ಗಣಪತಿಗೆ ಕೆರೆಗೆ ಸಮರ್ಪಣೆ ಮಾಡುವಂಥದ್ದು. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ದುಃಖ ಅನ್ನುವಂಥದ್ದೇನೋ ಈ POP ಗಣಪತಿಗಳು, ಆ ಥರ ಇದ್ರ ಪೇಂಟಿಂಗ್ ಗಣಪತಿಗಳು ಮಾಡ್ತಾರೆ. ಸಂತೋಷ ಮಾಡಿ. ನನಗಿದ್ರಲ್ಲಿ ದುಃಖ ಕಾಣಿಸ್ತಾ ಇಲ್ಲ. ಯಾಕೆ ಗೊತ್ತಾ, ಇವತ್ತಿನ ಯುವಕ ಪೀಳಿಗೆ ಇದೆಯಲ್ಲ, ಯುವ ಪೀಳಿಗೆ ಅವರೆಲ್ಲರೂ ದುರ್ವ್ಯಸನಗಳು, ಸಿಗರೇಟ್ ಸೇದೋದು, ಕುಡಿಯೋದು, ಏನೇನೋ ಕೆಟ್ಟ ಕೆಲಸ ಮಾಡೋದು, ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿ ಚಿಕ್ಕ ವಯಸ್ಸಲ್ಲೇ ಜೀವನವನ್ನು ಹಾಳು ಮಾಡಿಕೊಂಡು ಎಷ್ಟೋ ಕಷ್ಟಪಡ್ತಾ ಇರ್ತಾರೆ. ಈ ಗಣಪತಿ ಪೂಜೆ ಸಂದರ್ಭದಲ್ಲಾದರೂ ಯುವಕರೆಲ್ಲ ಒಟ್ಟಾಗಿ ಸೇರ್ತಾರೆ ನೋಡಿ. ಅದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ಭವ್ಯ ಭಾರತ ನಮ್ಮದು. ಈ ಗಣಪತಿ ಹಬ್ಬ ಸಮಯದಲ್ಲಿ ಎಲ್ಲ ಯುವಕರು ನೋಡಿ, ಬೀದಿ ಬೀದಿ ಗಲ್ಲಿಗಳಲ್ಲೂ ಕೂಡ ಯುವಕರೆಲ್ಲ ಒಟ್ಟಿಗಾಗಿ ಕೆಲವರು ಅವ್ರ ಹತ್ರ ಇವ್ರ ಹತ್ರ ದುಡ್ಡನ್ನು ಕಲೆಕ್ಟ್ ಮಾಡಿ, ಅವರು ಸಂಪಾದನೆ ಮಾಡಿರೋ ದುಡ್ಡನ್ನು ಖರ್ಚು ಮಾಡಿ ಒಳ್ಳೆ ಗಣಪತಿನ ತಂದು ಪೂಜೆಯನ್ನು ಮಾಡಿ, ಸಂಗೀತಗಳನ್ನು ಹಾಡಿಸಿ, ನೈವೇದ್ಯಗಳನ್ನು ಬಡವರಿಗೆ ಬಗ್ಗರಿಗೆ ಬರುವಂಥವ್ರಿಗೆಲ್ಲ ಪ್ರಸಾದಗಳನ್ನು ಕೊಟ್ಟು ಎಷ್ಟು ಸಂತೋಷವಾಗಿ ನಾಟ್ಯ ಮಾಡಿ ಕುಣಿದು ಕುಪ್ಪಳಿಸಿ ವಾದ್ಯ ಮಾಡ್ತಾ ಎಷ್ಟು ಸಂತೋಷ ಪಡ್ತಾರೆ ಯುವಕರು ಈ ಗಣಪತಿ ಹಬ್ಬ ಸಮಯದಲ್ಲಿ. ಈ ಒಂದು ಗಣಪತಿ ಹಬ್ಬದ ನೆಪದಲ್ಲಾದರೂ ಯುವಕರೆಲ್ಲರೂ ಒಟ್ಟಿಗೆ ಸೇರ್ತಾರಲ್ಲ, ಅದೊಂದು ಖುಷಿ. ಇದು ಯಾರೂ ಸೇರಲ್ಲ, ಎಲ್ಲ ಮೊಬೈಲೇ. ಇದೊಂದು ಸಂತೋಷದಿಂದ ಎಲ್ಲರೂ ಸೇರ್ತಾರೆ ಅಂತಕ್ಕಂಥದ್ದು ಭಾಳ ಖುಷಿಯಾದ ವಿಚಾರ. ಸರಿ, ಹಾಗಾದರೆ ಈ ಗಣಪತಿ ಹಬ್ಬನ ಯಾವತ್ತು ಮಾಡಬೇಕು ಅಂದರೆ ಸುಮಾರು ಜನ ಕನ್ಫ್ಯೂಷನ್ ಮಾಡಿಕೊಂಡು 26ನೇ ತಾರೀಕೆ ಮಾಡಬೇಕು, 28ನೇ ತಾರೀಕೆ ಮಾಡಬೇಕು, ಈ ಥರ ತುಂಬ ಕನ್ಫ್ಯೂಷನ್ ಮಾಡ್ಕೊತಾರೆ. ಇಲ್ಲ, 27ನೇ ತಾರೀಕು ಆಗಸ್ಟ್ ತಿಂಗಳು 2025 ಬುಧವಾರ ವರಸಿದ್ಧಿ ವಿನಾಯಕ ವ್ರತ. ಯಾವ ಸಮಯದಲ್ಲಿ ಮಾಡಬೇಕು? ಬೆಳಗ್ಗೆ 5 ಗಂಟೆಯಿಂದ 6:30 ತನಕ ಒಂದು ಒಳ್ಳೆ ಅತ್ಯಂತ ಶುಭ ಮುಹೂರ್ತ ಇದೆ. ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಇದು ಮೊದಲನೇ ಅದ್ಭುತ ಮುಹೂರ್ತ. ಎರಡನೆಯದು ಬೆಳಗ್ಗೆ 6 ಗಂಟೆ 12 ನಿಮಿಷ, ಸೂರ್ಯೋದಯ ಆದಮೇಲೆ 6 ಗಂಟೆ 12 ನಿಮಿಷದಿಂದ 7 ಗಂಟೆ 20 ನಿಮಿಷದವರೆಗೂ ಪುನಃ ಅದ್ಭುತವಾದಂಥ ಮುಹೂರ್ತ. ಆ ಮುಹೂರ್ತದಲ್ಲೂ ಮಾಡಬಹುದು. ಇನ್ನು ಮೂರನೇ ಮುಹೂರ್ತ ಒಂದಿದೆ. 9 ಗಂಟೆ 20 ನಿಮಿಷದಿಂದ 10 ಗಂಟೆ 12 ನಿಮಿಷದವರೆಗೂ ಒಂದು ಒಳ್ಳೆಯ ಮುಹೂರ್ತ ಇದೆ. ಈ ಸಮಯದಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು. ಇನ್ನೊಂದು ಮುಹೂರ್ತ 10 ಗಂಟೆ 30 ನಿಮಿಷದಿಂದ 11 ಗಂಟೆ 50 ನಿಮಿಷದವರೆಗೂ ಒಂದು ಒಳ್ಳೆಯ ಮುಹೂರ್ತ ಇದೆ. ಈ ಸಮಯದಲ್ಲೂ ಕೂಡ ಗಣಪತಿಯ ವ್ರತವನ್ನು ಮಾಡಬಹುದು. ಒಟ್ಟು 4 ಮುಹೂರ್ತಗಳನ್ನು ನಿಮ್ಗೆ ತಂದುಕೊಟ್ಟಿದ್ದೀನಿ. ಸಾಧ್ಯವಾದಷ್ಟು ಕೂಡ ಈ 4 ಮುಹೂರ್ತದಲ್ಲೇ ಕವರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ. 12 ಗಂಟೆ ನಂತರ ನಿಮ್ಗೆ ರಾಹುಕಾಲ ಬಂದ್ಬಿಡುತ್ತೆ, ಮಾಡೋಕ್ಕೆ ಬರಲ್ಲ, ಮಧ್ಯಾಹ್ನ ಮಾಡಬಾರ್ದು. ಇನ್ನು ಸಂಜೆ ಮಾಡೋದಾದರೆ ಈ ಗಲ್ಲಿಲಿ ಗಣಪತಿ ಇಡೋರು ಮಾಡ್ಬೋದು, ಬಿಟ್ಟರೆ ಮನೆಯಲ್ಲಿ ಗಣಪತಿ ವ್ರತ ಸಂಜೆ ಮಾಡೋಕ್ಕೆ ಅವಕಾಶ ಇಲ್ಲ. ವೆರಿ ಕ್ಲಿಯರ್. ಆಮೇಲೆ ವಿಸರ್ಜನೆ ಹೇಳ್ಬಿಡ್ತೀನಿ. ಗಣಪತಿನ ಯಾವಾಗ ತೊಗೊಂಡೋಗಿ ನದಿಗೆ ಬಿಡಬೇಕು ಅಥವಾ ಕೆರೆಗೆ ಬಿಡಬೇಕು, ಬಾವಿಗೆ ಬಿಡಬೇಕು ಅಂದರೆ ಎಷ್ಟೋ ಜನ 3 ದಿನ ಕಾಯಬೇಕು ಅಂತ ಹೇಳ್ತೀವಿ. ಆದರೆ 3 ದಿನ ಕಾಯೋದು ಗಣಪತಿಗಲ್ಲ, ನಿಮಗೆ ತಿಳಿದಿರಲಿ, ಗೌರಿಗೆ 3 ದಿನ ಕಾಯಬೇಕಾಗಿರೋದು. ಈಗ ಗಣಪತಿಗೆ 3 ದಿನ ಕಾದರೆ ಬುಧವಾರ, ಗುರುವಾರ, ಶುಕ್ರವಾರದ ದಿನ ನಾವು ವಿಸರ್ಜನೆ ಮಾಡಬೇಕು. ಶುಕ್ರವಾರ ಹೆಣ್ಮಕ್ಳನ್ನ ಮನೆಯಿಂದ ಕಳಿಸ್ಕೊಡ್ತೀರಾ ನೀವು? ಯಾವುದೇ ಹೆಣ್ಣು ಮಗಳು ಮನೆಗೆ ಬಂದರೂ ಶುಕ್ರವಾರ ಕಳಿಸ್ಕೊಡಲ್ಲ. ಕರೆಕ್ಟ್ ತಾನೆ? ನಿಮ್ಮ ಹಿರಿಯರು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ತಾನೆ? ಮಂಗಳವಾರ ಬರುವಂತಹ ಸ್ವರ್ಣಗೌರಿ ಮಂಗಳವಾರ, ಬುಧವಾರ, ಗುರುವಾರಕ್ಕೆ 3ನೇ ದಿನ ಆಗುತ್ತೆ. ಆವಾಗ ಗುರುವಾರದ ದಿನ ಸಂಜೆ 5 ಗಂಟೆ 4 ನಿಮಿಷದಿಂದ 6 ಗಂಟೆ 13 ನಿಮಿಷದ ಒಳಗೆ ಗೌರಿ ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳ್ತೀವಿ ನಾವು. ಮನೆಯಲ್ಲೇ ಒಂದು ಬಕೆಟ್ ಇಟ್ಕೊಂಡು ವಿಸರ್ಜನೆ ಮಾಡಿ ಅದನ್ನು ಪಾಟ್ಗೆ ಹಾಕುವಂಥ ಪದ್ಧತಿಗಳು ಇದೆ.
ಮನೆ ಸುತ್ತಮುತ್ತ ಎಲ್ಲಾದರೂ ಬಾವಿ ಅಥವಾ ಕುಂಟೆ, ಪುಷ್ಕರಣಿ ಈ ಥರ ಇದ್ರೂ ಮಾಡ್ಬೋದು. ಇಲ್ಲ ಈಗೆಲ್ಲ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಗಣಪತಿಗಳನ್ನು ಮೆರವಣಿಗೆ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತಾರಲ್ಲ, ಆ ಗಣಪತಿ ಜೊತೆನೇ ತಂದು ಕೊಟ್ಟು ಕೊಡುವಂಥ ಪದ್ಧತಿ ಇದೆ. ಅದಕ್ಕೆ ಮುಹೂರ್ತ ನೋಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಯಾವಾಗ ಮೆರವಣಿಗೆ ತೊಗೊಂಡೋಗ್ತಾರೋ ಆವಾಗಲೇ ತೊಗೊಂಡೋಗಿ ಕೊಡ್ಬೋದು. ರಾವು ಕಾಲ ಹೆಣ್ಣಿನ ಕಾಲ ಮಾತ್ರ ನೋಡ್ಕೋಬೇಕು. ಬಟ್ ವಿಸರ್ಜನೆ 28ನೇ ತಾರೀಕಿಗೆ ಮನೇಲಿಡುವಂಥ ಗೌರಿ ಗಣಪತಿಗೆ. ನೋಡಿ, ಈ ಗಣಪತಿ ಬಿಂಬ ಹಾಗೂ ಗೌರಿಯನ್ನು ತರೋದೇ ಒಂದು ವಿಶೇಷ. ಒಂದು ಚಿಕ್ಕ ಗಂಟೆನ ತಗೊಂಡು, ಒಂದು ಮನೆಯಲ್ಲಿ ಬ್ರಹ್ಮಚಾರಿ ಹುಡುಗ ಇದ್ದರೆ ಒಂದು ಚಿಕ್ಕ ಪಂಚೆ ಟವಲ್ ಕಟ್ಕೊಂಡು, ಒಂದು ತಟ್ಟೆಯಲ್ಲಿ ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಹಾಕ್ಕೊಂಡು, ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು, ಗಣಪತಿ ಗೌರಿ ಎಲ್ಲಿ ಮಾರ್ತಾ ಇರ್ತಾರೋ ಅಲ್ಲಿ ಹೋಗಿ ಅವ್ರಿಗೆ ದಕ್ಷಿಣೆ ಕೊಟ್ಟು ಅದರಲ್ಲಿ ಇಟ್ಕೊಂಡು ಘಂಟಾನಾದ ಸಮೇತವಾಗಿ ಆ ಅಂಗಡಿಯಿಂದ ಮನೆಯವರೆಗೂ ತಗೊಂಬರುವಂಥದ್ದು. ಅದಕ್ಕೂ ಹಿಂದೆ, ಮಾರೋದಕ್ಕೂ ಮುಂದೆ, ಅಂದರೆ ಈಗ ಗಣಪತಿ ಗೌರಿ ಮಾರ್ತಾರಲ್ಲ ಅದಕ್ಕೂ ಹಿಂದೆ ನೋಡಿದ್ರೆ ಸೀದಾ ಹೋಗಿ ಗಣಪತಿಯ ಒಂದು ಮಣ್ಣನ್ನು, ಗಣಪತಿ ಮಾಡುವಂಥ ಒಂದು ಮಣ್ಣನ್ನು ತಗೊಂಡು ಆ ಮಣ್ಣನ್ನು ತಟ್ಟೆಯಲ್ಲಿ ಇಟ್ಕೊಂಡು ಘಂಟಾನಾದ ಸಮೇತವಾಗಿ ಮನೆಗೆ ತರ್ತಾಯಿದ್ರು. ಈ ತೀರಾ ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ಗಣಪತಿ ಮಾಡ್ತಾಯಿದ್ರು, ಮನೆಯಲ್ಲೇ ಗೌರಿಯನ್ನು ಮಾಡ್ತಾಯಿದ್ರು. ಅದಕ್ಕೆ ಪೇಂಟಿಂಗ್ ಏನು ಇರ್ತಾ ಇರಲಿಲ್ಲ. ಇದೊಂದು ಪದ್ಧತಿ ಇದೆ. ನಿಮ್ಗೆ ಸಾಧ್ಯವಾದರೆ ಮಾರುವ ಜಾಗದಿಂದ ಘಂಟಾನಾದ ಸಮೇತವಾಗಿ ಗಣಪತಿಯ ವಿಗ್ರಹವನ್ನು, ಗೌರಿ ವಿಗ್ರಹವನ್ನು ಮನೆಗೆ ತಗೊಂಡ್ಬನ್ನಿ. ಸರಿ, ಹೇಗೆ ಮಾಡಬೇಕು ಗಣಪತಿ ಪೂಜೆ ಅಂತಂದರೆ, ಮನೆಯನ್ನು ಸಾರಿಸಿ ಗುಡಿಸಿ ಒರೆಸಿ, ಮಂಗಳವಾರದಿಂದ ಬುಧವಾರದವರೆಗೂ ನಮಗೆ ಹಬ್ಬ. ಹಾಗಾಗಿ ತೋರಣ ಕಟ್ಟಬೇಕು, ಬಾಳೆಕಂಬ ಕಟ್ಟಬೇಕು, ಮನೆಯ ಮೈನ್ ಡೋರ್ಗೆ, ಮೂಲ ಬಾಗಿಲಿಗೆ ಸುಗಂಧಭರಿತವಾದಂಥ ಪುಷ್ಪಗಳನ್ನು ಹಾಕಬೇಕು. ಪ್ಲಾಸ್ಟಿಕ್ ಹೂವನ್ನು ಹಾಕಬಾರ್ದು. ಹೊಸಲಿಗೆ ಪೂಜೆ ಮಾಡಿರಬೇಕು. ಮನೆಯನ್ನು ಶುದ್ಧಿ ಮಾಡಿ ಗಂಜಲ ಪ್ರೋಕ್ಷಣೆ ಮಾಡಿ, ಪೂರ್ವಕ್ಕೆ ಮುಖ ಇರೋ ರೀತಿಯಾಗಿ ಅಥವಾ ಉತ್ತರಕ್ಕೆ ಮುಖ ಇರೋ ರೀತಿಯಾಗಿ ಒಂದು ಮಂಟಪವನ್ನು ನಿರ್ಮಾಣ ಮಾಡಬೇಕು. ಆ ಮಂಟಪದಲ್ಲಿ ಗೌರಿಯನ್ನು, ಗಣಪತಿಯನ್ನು ಇಟ್ಟು ಪೂಜೆ ಮಾಡುವಂಥದ್ದು ನಾನು ಹೇಳಿದ ಸಂದರ್ಭಕ್ಕೆ. ಗೌರಿ ಗಣಪತಿಯನ್ನು ತಟ್ಟೆಯಲ್ಲಿ ಅಷ್ಟದಳ ಪದ್ಮದ ರಂಗೋಲಿ ಹಾಕಿ, ಅದರ ಮೇಲೆ ಬಾಳೆ ಎಲೆನೋ ಅಥವಾ ತಟ್ಟೆನೋ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿ ಗಣಪತಿ ಗೌರಿ ವಿಗ್ರಹವನ್ನು ಕೂಡಿಸಿ ಗಣಪತಿಗೆ ಪೂಜೆ ಮಾಡುವಂಥದ್ದು. ಗಣಪತಿ ಪ್ರತಿಷ್ಠಾಪನೆ, ಮತ್ತು ಮನೆಯಲ್ಲಿ ಗಣಪತಿ ವಿಗ್ರಹ ಇರುತ್ತಲ್ಲ ಅದಕ್ಕೆ ಪಂಚಾಮೃತ ಅಭಿಷೇಕ, ಆಮೇಲೆ ಮಂಟಪ ಪೂಜೆ, ಧ್ಯಾನ, ಆವಾಹನ, ಪಾದ್ಯ, ಅರ್ಘ್ಯ, ಆಚಮನ, ಶುದ್ಧೋದಕ, ವಸ್ತ್ರ, ಯಜ್ಞೋಪವೀತ, ಗಂಧ, ಸುಗಂಧ ದ್ರವ್ಯ, ಮತ್ತು ಸಿಂಧೂರ ಚೂರ್ಣ, ಹೂವಿನಾರ, ಪುಷ್ಪಮಾಲಿಕ, ಇಷ್ಟು ಕೂಡ ಗಣಪತಿಗೆ ಷೋಡಶೋಪಚಾರ ಪೂಜೆ ಮಾಡಿ ಗಣಪತಿ ಅಷ್ಟೋತ್ರ ಸಿಗುತ್ತೆ, ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ. ತೊಗೊಂಡೋದನ್ನು ಓದಬೇಕು. ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ. ಆದಷ್ಟು ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸಿ. ಯಾಕೆಂದರೆ ಗಣಪತಿಗೆ ಕೆಂಪು ಪುಷ್ಪ ಅಂದರೆ ಬಹಳ ಪ್ರೀತಿ. ನಾನಾ ವಿಧ ಪತ್ರಗಳು, ಅಂದರೆ ಪನ್ನೀರ್ ಎಲೆ ಆಗ್ಬೋದು, ಮರುಗ ಆಗ್ಬೋದು, ದವನ ಆಗ್ಬೋದು, ಗರಿಕೆ ಆಗ್ಬೋದು, ಈಗ ನಾನಾ ವಿಧ ಪತ್ರಗಳು, ನಾನಾ ವಿಧ ಪುಷ್ಪಗಳಿಂದ ಸ್ವಾಮಿಗೆ ಅರ್ಚನೆ ಮಾಡಿ ಅಷ್ಟೋತ್ತರ ಪೂಜೆಯನ್ನು ಮಾಡುವಂಥದ್ದು. ಅದರಲ್ಲೂ ಕೆಂಪು ಹೂವು ಬಹಳ ವಿಶೇಷ. ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ. ರಕ್ತಗಂಧ, ಗಂಧ ತೇಯಬೇಕಾದ್ರೆ ಸಾಣೆ ಕಲಲ್ಲಿ ಸ್ವಲ್ಪ ಕುಂಕುಮ ಒಂಚೂರು ಹಾಕ್ಕೊಂಡು ತೇಯಬೇಕಂತೆ. ಗಂಧ ಕೆಂಪಗಿರಬೇಕಂತೆ ಗಣಪತಿಗೆ ಸಮರ್ಪಣೆ ಮಾಡೋದು. ಈಗಲೂ ನಾರ್ತ್ ಇಂಡಿಯಾಸ್ಗೆ ಹೋಗಿ ನೋಡಿ, ನಾರ್ತ್ ಇಂಡಿಯಾಲೆಲ್ಲ ಗಣಪತಿಗೆ ಕೆಂಪು ಗಂಧನೇ ಹಚ್ಚೋದು. ಹಾಗೆ ರಕ್ತಪುಷ್ಪ ಎಲ್ಲ ತುಂಬ ಇಷ್ಟಪಡ್ತಾರೆ. ರಕ್ತಪುಷ್ಪ ಅಂದರೆ ನಮ್ಮ ಮೈಯಲ್ಲಿರೋ ರಕ್ತ ಅಲ್ಲ, ಕೆಂಪು ಅಂತ ಅರ್ಥ. ಅಷ್ಟೋತ್ರ ಮಾಡಿ ನೈವೇದ್ಯ ಏನೇನು ಮಾಡಬೇಕು ಅಂದರೆ, ಮೋದಕ ಗಣಪತಿಗೆ, ಯೋ ಮೋದಕ ಸಹಸ್ರೇಣ ಯಜತಿ ಸ ವಾಂಛಿತ ಫಲಮವಾಪ್ನೋತಿ. ಯಾರು ಮೋದಕವನ್ನು ಭಗವಂತನಿಗೆ, ಗಣಪತಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಮಾಡ್ತಾರೋ, ವಾಂಛಿತ ಫಲ ಅಂದರೆ ಅವರು ಅಂದ್ಕೊಂಡಿರುವಂಥ ಫಲ ಅವರಿಗೆ ಸಿಗುತ್ತೆ. ಕಡುಬು ಅಂದರೆ ಬಹಳ ಪ್ರೀತಿ. ಕಬ್ಬು ಗೊತ್ತಲ್ಲ, ಶುಗರ್ ಕೇನ್, ಆ ಕಬ್ಬನ್ನು ತಗೊಂಬಂದು ಸ್ವಾಮಿಗೆ ಸಮರ್ಪಣೆ ಮಾಡಿ ನೈವೇದ್ಯವಾಗಿ ಸ್ವೀಕಾರ ಮಾಡೋದು. ಅತಿರಸ ಅಂತಂದರೆ ಕಜ್ಜಾಯ, ಅಂದರೆ ರಸ ಜಾಸ್ತಿ ಇರುತ್ತೆ, ತುಪ್ಪ ಹಾಕಿರ್ತಾರೆ. ಅತಿರಸ ಅದು ತುಂಬ ಇಷ್ಟ, ಕಜ್ಜಾಯ. ಸಕ್ಕರೆಯಿಂದ ಮಾಡಿದಂಥ ಭಕ್ಷ್ಯಗಳು, ಕರಿದ ಪದಾರ್ಥಗಳು, ಕರಿಮುಗನೆ ವರದನೆ ಅಂತ ಹೇಳ್ತೀವಲ್ಲ, ಕರಿದ ಪದಾರ್ಥಗಳು, ಚಕ್ಲಿ, ನಿಪ್ಪಟ್ಟು, ಕೋಡುಬೇಳೆ, ಪುರಿ ಉಂಡೆ, ರವೆ ಉಂಡೆ, ಈ ಥರ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳು ಸ್ವಾಮಿಗೆ ಬಹಳ ಪ್ರೀತಿ. ನೋಡಿದಿರಲ್ಲ ಗಣಪತಿಯ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ, ಡೊಳ್ಳು ಗಣಪತಿ ಅಂತ ಹೇಳ್ತೀವಲ್ಲ, ಆ ಗಣಪತಿ ಹೊಟ್ಟೆಗೆ ಕರಿದ ಪದಾರ್ಥಗಳು ಬಹಳ ಪ್ರೀತಿ. ಇನ್ನು ಎಳ್ಳುಂಡೆ, ಎಳ್ಳಿಂದ ಮಾಡಿರತಕ್ಕಂಥ ಉಂಡೆ ಇದೆಯಲ್ಲ, ಆ ಉಂಡೆ, ಇಷ್ಟರಲ್ಲಿ ನಿಮ್ಗೆ ಇಷ್ಟೂ ನೈವೇದ್ಯ ಮಾಡಬೇಕು ಅಂತಿಲ್ಲ.
ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೈವೇದ್ಯ ಮಾಡಿ. ಅದರಿಂದ ಭಗವಂತ ತೃಪ್ತಿಯಾಗಿ ಸ್ವೀಕಾರ ಮಾಡ್ತಾನೆ. ಮಾಡಿದ್ಮೇಲೆ ಊದುಬತ್ತಿ ಗಂಧದ ಕಡ್ಡಿ ಹಚ್ಚಿ ಧೂಪ ದೀಪ ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡುವಂಥದ್ದು. ಮಂಗಳಾರತಿ ಆದಮೇಲೆ ಮಂಗಳಾರತಿ ತಗೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಗಣಪತಿನ ಪ್ರಾರ್ಥನೆ ಮಾಡೋದು. ಗಣಪತಿನ ಪ್ರಾರ್ಥನೆ ಮಾಡಿದ ಮೇಲೆ ಹಿರಿಯರಿಂದ ಆಶೀರ್ವಾದ ತಗೊಳ್ಬೇಕು. ಆಮೇಲೆ ಒಟ್ಟಾಗಿ ಎಲ್ಲರೂ ಕೂತ್ಕೊಂಡು ತೃಪ್ತಿಯಾಗಿ ಹಬ್ಬದ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಬರಬೇಕು ಗಣಪತಿ. ಹಾಗೆ ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಊರಲ್ಲಿ ಗ್ರಾಮದಲ್ಲಿ ಒಂದು 21 ಗಣಪತಿಯನ್ನು ದರ್ಶನ ಮಾಡಿ. ಗಲ್ಲಿ ಇಟ್ಟಿರ್ತಾರಲ್ಲ 21 ಗಣಪತಿಯನ್ನು ದರ್ಶನ ಮಾಡಿ, ಅದು ತುಂಬ ಒಳ್ಳೆಯದು. ಆಮೇಲೆ 11 ಗರಿಕೆ, ಒಂದು ಗರಿಕೆ ಹುಲ್ಲನ್ನ ಕೀಳ್ತಿರಲ್ಲ ಅದು ಒಂದು, ಆ ಥರ 11 ಸೇರಿ ಒಂದು ಗಂಟು ಮಾಡಿ. ಈ ಥರ 12 ಗರಿಕೆಯ ಗಂಟನ್ನು ತಯಾರು ಮಾಡಿಕೊಂಡು ಅಷ್ಟೋತ್ತರ ಆದಮೇಲೆ ಗಂಡು ಮಕ್ಕಳ ಕೈಯಲ್ಲಿ, ಮನೆಯಲ್ಲಿ ಗಂಡು ಮಕ್ಕಳು ಅಥವಾ ದೊಡ್ಡವರು ಗಂಡಸರಿದ್ರು ಪರವಾಗಿಲ್ಲ, 12 ಸಲ ಗಣಪತಯೇ ನಮಃ ಅಂತೇಳಿ ದೂರ್ವಾಯುಗ್ಮ ಪೂಜಾಂ ಸಮರ್ಪಯಾಮಿ ಅಂತ ಅಷ್ಟೋತ್ತರ ಆದಮೇಲೆ ನೀವು ಮಾಡಬೇಕು. ಮಾಡಿಬಿಟ್ಟು ಮಂಗಳಾರತಿಯನ್ನು ಮಹಾಮಂಗಳಾರತಿ ಮಾಡಿ ಸ್ವಾಮಿ ಆಶೀರ್ವಾದ ತಗೊಂಡು ಚೆನ್ನಾಗಿ ಊಟ ಮಾಡಿ ತೃಪ್ತಿಯಾಗಿ ನೀವು ಸೇವೆಯನ್ನು ಮಾಡ್ತೀರ. ಆಮೇಲೆ ಕಥೆ ಎಲ್ಲ ನಿಮಗೆ ಸಿಗುತ್ತೆ, ಅದು ಆಡಿಯೋನು ಕೇಳ್ಬೋದು, ಸುಮಾರಿಗೆ ಓದ್ಬೋದು. ಗಣಪತಿಯ ವ್ರತ ಕಥೆ, ಚಂದ್ರನ ಒಂದು ಶಾಪ ಹೇಗೆ ಬಿತ್ತು, ಹಾಗೆ ಸ್ಯಮಂತಕಮಣಿಯ ಉಪಾಖ್ಯಾನ ಇದೆ, ಅದನ್ನು ಕೇಳುವಂಥದ್ದು. ಗೌರಿ ಗಣಪತಿ ಹಬ್ಬ ಯಾಕೆ ಮಾಡಬೇಕು ಇವೆಲ್ಲವನ್ನು ತಿಳ್ಕೊಂಡು ಆ ಕಥೆಯನ್ನು ಕೇಳಿ ಸಂತೋಷವಾಗಿ ಆನಂದವಾಗಿ ಊಟ ಮಾಡಿ ತೃಪ್ತಿಯಾಗಿ ಮನೆಯಲ್ಲಿ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಾಗಿ ನಡ್ಕೊಂಡು ಹಬ್ಬವನ್ನು ಆಚರಣೆ ಮಾಡಿ. ಇದು ಹಬ್ಬದ ವಿಶೇಷ. ಎಲ್ಲ ಆಯಿತು. ಆದರೆ ಗಣಪತಿ ಪ್ರಾರ್ಥನೆ ಇರುತ್ತೆ. ಈಗ ಗಣಪತಿ ಪ್ರಾರ್ಥನೆ ಹೇಳಿ ಆಮೇಲೆ ಆಶೀರ್ವಾದ ಮಾಡ್ತೀನಿ. ನೀವು ಆಶೀರ್ವಾದಕ್ಕೆ ತಲೆ ಬಗ್ಸಿದ್ರೆ ಇಲ್ಲಿಂದಲೇ ನಾನು ಪೂಜೆ ಮಾಡಿ ಆಶೀರ್ವಾದ ಮಾಡ್ದಂಗೆ ಲೆಕ್ಕ ಬರುತ್ತೆ. ಹೂವಾಕ್ಷತೆ ಕೈಯಲ್ಲಿ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಚಿಕ್ಕದಾಗಿ ಗಣಪತಿಯ ಪ್ರಾರ್ಥನೆಯನ್ನು ಹೇಳ್ಕೊಟ್ಬಿಡ್ತೀನಿ. ಅದನ್ನು ಕೇಳಿಬಿಟ್ಟು ಗಣಪತಿಗೆ ಸಮರ್ಪಣೆ ಮಾಡಿದರೆ ಆಯಿತು. ಓಂ ವಿಕಟೋತ್ಕಟ ಸುಂದರ ದಂತಿ ಮುಖಂ ಭುಜಗೇಂದ್ರ ಸುಸರ್ಪ ಗದಾಭರಣಂ ಗಜನೀಲ ಗಜೇಂದ್ರ ಗಣಾಧಿಪತಿಂ ಪ್ರಣತೋಸ್ಮಿ ವಿನಾಯಕ ಹಸ್ತಿಮುಖಂ ಸುರಸುರ ಗಣಪತಿ ಸುಂದರ ಕೇಶಂ ಋಷಿ ಗಣಪತಿ ಯಜ್ಞ ಸಮಾನಂ ಭವ ಭವ ಗಣಪತಿ ಪದ್ಮ ಶರೀರಂ ಜಯ ಜಯ ಗಣಪತಿ ಪಾದ ನಮಸ್ತೆ ಗಜಮುಖ ವಕ್ತ್ರಂ ಗಿರಿಜಾಪುತ್ರಂ ಗಣಗುಣಮಿತ್ರಂ ಗಣಪತಿ ವಿಷಪ್ರಿಯಂ ಕರಧೃತ ಪರಶುಂ ಕಂಕಣಪಾಣಿಂ ಕಪಲಿತ ಪದ್ಮರುಚಿಂ ಸುರಪತಿ ವಂದ್ಯಂ ಸುಂದರ ನೃತ್ತಂ ಸುರಚಿತ ಮಣಿಮಕುಟಂ ಪ್ರಣಮತ ದೇಹಂ ಪ್ರಕಟಿತ ತಾಳಂ ಷಡ್ಗಿರಿ ತಾಳಮಿದಂ ಲಂಬೋದರ ವರ ಗುಂಜಾಸುರ ಕೃತ ಕುಂಕುಮ ವರ್ಣಧರಂ ಶ್ವೇತ ಸುಶೃಂಗಂ ಮೋದಕ ಹಸ್ತಂ ಪ್ರೀತಿ ಸಫನ ಸಫಲಂ ನಯನತ್ರಯವರ ನಾಗ ವಿಭೂಷಿತ ನಾನಾ ಗಣಪತಿತಂ ಧವಲಿತ ಜಲಧರ ಧವಲಿತ ಚಂದ್ರಂ ಫಣಿಮಣಿ ಕಿರಣ ವಿಭೂಷಿತ ಖಡ್ಗಂ ತನು ತನು ವಿಷಹರ ಶೂಲ ಕಪಾಲಂ ಹರ ಹರ ಶಿವ ಶಿವ ಗಣಪತಿಮಭಯಂ ಹರ ಹರ ಶಿವ ಸುತ ಗಣಪತಿಮಭಯಂ ಕಟತಟ ವಿಗಲಿತ ಮಧ ಜಲ ಜಲಧಿರ ಗಣಪತಿ ವಾದ್ಯಮಿದಂ ತತ್ತದ್ ಗಣಪತಿ ಸ್ಮರಣಮಿದಂ ದತ್ತದ್ ಗಣಪತಿ ಪ್ರಾರ್ಥನಮಿದಂ ಆದಿಪೂಜ್ಯಾಯ ದೇವಾಯ ದಂತಮೋದಕಧಾರಿಣೆ ವಲ್ಲಭಾಃ ಪ್ರಾಣಕಾಂತಾಯ ಶ್ರೀ ಗಣೇಶಾಯ ಶುಭಮಂಗಳಂ. ಮಹಾಗಣಪತಿ ನಮಃ. ಪ್ರಾರ್ಥನಾ ಪುಷ್ಪಾಣಿ ಸಮರ್ಪಯಾಮಿ. ಕೈಯಲ್ಲಿರೋ ಹೂವು ಗಣಪತಿಗೆ ಹಾಕಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ 11 ಸಲ ಬಸ್ಕಿ ಹೊಡಿಬೇಕು. ಬಸ್ಕಿ ಗೊತ್ತಲ್ಲ, ಕಿವಿನ ಹಿಡ್ಕೊಂಡು 11 ಸಲ ಗಣಪತಿ ಮುಂದೆ ಬಸ್ಕಿಯನ್ನು ಹೊಡಿಬೇಕು. ಕೊನೆಯದಾಗಿ ಆಶೀರ್ವಾದ, ಅಲ್ಲೇ ನೀವು ತಲೆ ಬಗ್ಸಿದ್ರೆ ಇಲ್ಲಿಂದ ಆಶೀರ್ವಾದ ಮಂತ್ರ ಹೇಳ್ಬಿಡ್ತೀನಿ. ಓಂ ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯ ಮಾ ವಿಧಾಶ್ಚೋಭಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹುಕೀರ್ತಿಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಸ್ವರ್ಣಗೌರಿ
ವರಸಿದ್ಧಿ ವಿನಾಯಕ ವ್ರತ ಪೂಜಾ ಫಲ ಸಿದ್ಧಿರಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಒಳ್ಳೆಯದಾಗಲಿ. ಈ ವಿಡಿಯೋ ನೀವು ಮಾತ್ರ ನೋಡಿದ್ರೆ ಸಾಕ? ನಿಮ್ಮ ಸ್ನೇಹಿತರು, ಬಂಧುಗಳು, ಆತ್ಮೀಯರು ಎಲ್ಲರಿಗೂ ಕೂಡ ಒಳ್ಳೆಯ ಫಲ ಸಿಗಬೇಕಲ್ಲ, ಎಲ್ಲರೂ ಚೆನ್ನಾಗಿರಬೇಕಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಯಾರಿಗೆ ಬೇಕೋ ಅವ್ರಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಒಳ್ಳೆಯದಾಗಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಹಬ್ಬದ ವಿಶೇಷಗಳು ಬರ್ತಾ ಇರುತ್ತೆ, ಜ್ಯೋತಿಷ ವಿಚಾರ ಬರ್ತಾ ಇರುತ್ತೆ. ನಾನು ಪ್ರತಿನಿತ್ಯ ಪೂಜೆ ಮಾಡುವಂಥ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಮತ್ತೊಮ್ಮೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.